ಸಾಮಾಜಿಕ ಜಾಲತಾಣದ ಖ್ಯಾತ ಇನ್ಫ್ಲುಯೆನ್ಸರ್ ಧ್ರುವ್ ರಾಠಿ ಅವರ ಯೂಟ್ಯೂಬ್ ವಿಡಿಯೋಗೆ ಸಂಬಂಧಿಸಿದಂತೆ ಗೂಗಲ್ ಸಂಸ್ಥೆ ದೆಹಲಿ ಹೈಕೋರ್ಟ್ಗೆ ಪ್ರಮುಖ ಮಾಹಿತಿಯೊಂದನ್ನು ನೀಡಿದೆ. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಹೊಂದಿರುವ ಆರೋಪ ಎದುರಿಸ್ತಾ ಇರುವಂತಹ ಈ ವಿಡಿಯೋವನ್ನ ಭಾರತದಲ್ಲಿ ಈಗಾಗಲೇ ನಿರ್ಬಂಧಿಸಲಾಗಿದೆ ಅಂತ ಗೂಗಲ್ ನ್ಯಾಯಾಲಯಕ್ಕೆ ಸ್ಪಷ್ಟಪಡಿಸಿದೆ. ನ್ಯಾಯಮೂರ್ತಿ ಸ್ವರ್ಣಕಾಂತ ಶರ್ಮಾ ಅವರಿದ್ದ ಪೀಠದ ಮುಂದೆ ಮಾಹಿತಿ ನೀಡಿದ ಗೂಗಲ್, ಕೇಂದ್ರ ಸರ್ಕಾರದ ಕುಂದುಕೊರತೆ ಮೇಲ್ಮನವಿ ಸಮಿತಿ ನೀಡಿದ ಸ್ಪಷ್ಟ ನಿರ್ದೇಶನದ ಮೇರೆಗೆ ಈ ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳಿದೆ. ಆದರೆ ಈ ವಿಡಿಯೋವನ್ನ ಭಾರತದಲ್ಲಿ ಮಾತ್ರವಲ್ಲದೆ ಜಾಗತಿಕವಾಗಿ ನಿರ್ಬಂಧಿಸುವ ಕುರಿತಾದ ವಿಷಯವು ಪ್ರಸ್ತುತ ಹೈಕೋರ್ಟ್ನ ವಿಭಾಗೀಯ ಪೀಠದ ಮುಂದೆ ವಿಚಾರಣೆಗೆ ಬಾಕಿ ಇದೆ ಅಂತ ತಿಳಿಸಿದೆ. ಇತ್ತ ಗೂಗಲ್ ಸಲ್ಲಿಸಿದಂತಹ ಈ ವಿಚಾರಣೆಗೆ ಅರ್ಜಿದಾರರಾದ ವಕೀಲೆ ಅಮಿತಾ ಸಚ್ದೇವ್ ಅವರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಆದೇಶದ ಭಾಗಶಃ ಪಾಲನೆಯಾಗಿದೆ ಅಷ್ಟೇ. ಕಳೆದ ಮಾರ್ಚ್ 21ರಂದು ಅಪ್ಲೋಡ್ ಮಾಡಲಾದಂತಹ ಈ ವಿಡಿಯೋದಲ್ಲಿ ಶ್ರೀರಾಮಕೃಷ್ಣ, ಅದೇ ರೀತಿ ಕೃಷ್ಣ ಮತ್ತು ಸೀತಾಮಾತೆಯನ್ನ ಅವಮಾನಿಸುವಂತಹ ಸುಳ್ಳು ಹಾಗೂ ಪ್ರಚೋದನಕಾರಿ ಹೇಳಿಕೆಗಳಿದ್ವು. ಈ ವಿಡಿಯೋವನ್ನ ಈಗಾಗಲೇ ಲಕ್ಷಾಂತರ ಜನರು ವೀಕ್ಷಿಸಿದ್ದಾರೆ ಅಂತ ನ್ಯಾಯಾಲಯದ ಗಮನಕ್ಕೆ ತಂದಿದ್ದಾರೆ. ಮುಂದುವರೆದು ವಾದ ಮಂಡಿಸಿದಂತಹ ಅರ್ಜಿದಾರರು ಆಕ್ಷೇಪಾರ್ಹ ವಿಡಿಯೋವನ್ನ ಕೇವಲ 24 ಗಂಟೆಗಳ ಒಳಗೆ ಯೂಟ್ಯೂಬ್ನಿಂದ ತೆಗೆದುಹಾಕುವಂತೆ ಜುಲೈ 15ರಂದೇ ಸಮಿತಿಯು ಗೂಗಲ್ಗೆ ಸೂಚನೆಯನ್ನ ನೀಡಿತು. ಆದರೆ ಗೂಗಲ್ ಸಮಿತಿಯು ನಿಗದಿತ ಸಮಯದಲ್ಲಿ ಆದೇಶವನ್ನ ಪಾಲಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ದೂರಿದ್ದಾರೆ. ಎರಡೂ ಕಡೆಯವರ ವಾದ ಪ್ರತಿವಾದವನ್ನ ಆಲಿಸಿದ ನ್ಯಾಯಮೂರ್ತಿ ಶರ್ಮಾ ಅವರು ವಿಡಿಯೋ ಮೇಲಿನ ಜಾಗತಿಕ ತಡೆಯಾಜ್ಞೆಗೆ ಸಂಬಂಧಿಸಿದ ವಿಷಯವು ಈಗಾಗಲೇ ವಿಭಾಗೀಯ ಪೀಠದ ಮುಂದಿದೆ. ಪ್ರಸ್ತುತ ಗೂಗಲ್ ತನ್ನ ವ್ಯಾಪ್ತಿಯಲ್ಲಿ ಏನ್ ಮಾಡೋದಕ್ಕೆ ಸಾಧ್ಯವಿತ್ತೋ ಅದನ್ನ ಮಾಡಿದೆ ಅಂತ ಅಭಿಪ್ರಾಯಪಟ್ಟಿದೆ. ಇನ್ನು ಪ್ರಕರಣದ ಮುಂದಿನ ವಿಚಾರಣೆಯನ್ನ ಸೆಪ್ಟೆಂಬರ್ 3ಕ್ಕೆ ಮುಂದೂಡಲಾಗಿದೆ.